ಹೊಸ ಅಡುಗೆ ಸ್ವಾಗತ. ಇವತ್ತು ಏನ್ರಪ್ಪ ಅಂದ್ರ ವಿಶೇಷತನ ಲಾಗ್ ಒಳಗಂದ್ರ ಒಂದು ದೇವ್ರ ಗುಡಿ ಬಂದ್ಬಿಟ್ಟೆ ನಾವು. 800 ವರ್ಷ ಹಿಂದಿನ ಒಂದು ದೇವ್ರ ಗುಡಿ ತೋರಿಸ್ತೀನಿ ನಿಮಗ. ಮತ್ತು ಒಂದು ರಾಮಾಯಣ ಒಂದು ಕಥೆಯಲ್ಲಿ ಕೂಡ್ದೈತೆ ಅದು. ರಾಮ ಮತ್ತು ಲಕ್ಷ್ಮಣ ಇಲ್ಲಿ ಒಂದು ಬಂದು ಹೋಗ್ತದೆ. ಪೂರಾ ಲಾಗ್ ನೋಡ್ರಿ ಗೊತ್ತಾಗತ್ತೆ. ಬರೀ ಹೋಗೋಣ. ನಿಮಗೆ ಹೇಳ್ದಂಗ ಈಗ ದೇವ್ರ ಗುಡಿಯಲ್ಲಿ ಒಳಗೆ ಬಂದ್ಬಿಟ್ಟಿನಿ ಈಗ. ಇಲ್ಲಿ ಮುಂದವನ ಇಲ್ಲಿ ಗಣೇಶ್ ಬರ್ತಾನೆ. ಬಲಗಡೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ವಿಶೇಷತನ ಏನಂದ್ರ 3 ಗರ್ಭಗುಡಿ ಒಳಗ ಒಳಗ್ ಮಂದಿರ ಆಗೈತ್ರಿ ಅದ. ಈಗ ಎಲ್ಲ ದೇವ್ರ ಕಾಲ್ ಬರ್ರಿ. ಗರ್ಭಗುಡಿ ಒಳಗಡೆ ನಿರ್ಮಿಸಲ್ಪಟ್ಟೈತ್ರಿ. ಮತ್ತೆ ಇಲ್ಲಿ ಇವ್ ನೋಡ್ಬೋದು ನೀವು. ಕೃತಾಯ ಯುಗದೊಳಗ ಕೈಲಾಸದಿಂದ ಬೋಲೋಕಕ್ಕೆ ಮೊಟ್ಟ ಮೊದಲ ಕಾಶಿ ವಿಶ್ವನಾಥ ಅಲ್ಲಿ ಕಾಶಿ ಒಳಗೆ ಕಲ್ತಿದ್ದು. ಅಲ್ಲಿಂದ ಒಂದು ಯುಗ ಮುಗಿದ ನಂತರ ಕೃತಾಯ ಯುಗದೊಳಗ ಮುಂದ ಇಲ್ಲೇನಪ್ಪ ಅಂತಂದ್ರ ಅಲ್ಲಿ ಕಾಶಿ ಪಟ್ಟಣದೊಳಗ ಆಹಾಕಾರ ಅಲ್ಲೋಲ ಕಲ್ಲೋಲ ಜಾಸ್ತಿ ಆದ ನಂತರ ಅಲ್ಲಿ ಏನಪ್ಪಾ ಅಂತಂದ್ರ ಆ ಕಾಶಿ ಪಟ್ಟಣ ದೇವದಾಸ ರಾಜ ಆಳ್ತಿದ್ದ. ಅವಾಗ ಮುಂದ ಬ್ರಹ್ಮದೇವ್ರ ಇಲ್ಲಪ್ಪ ಇಷ್ಟ ಜನ ಎಲ್ಲ ಹಾಕಾರ ಅಲ್ಲೋಲ ಕಲ್ಲೋಲ ಹಿಂಗ್ ನಡತ್ತೆ, ನೀ ರಾಜಕೀಯ ಒಳಗೆ ಹಿಂಗ್ ಕೂತ್ರೆ ಹೆಂಗ ಅಂತ ಕೇಳಿದಾಗ ಆ ದೇವದಾಸ ರಾಜ ಇಲ್ಲ, ಆ ದೇವಾದೇವ ದೇಶನಾದಂತ ಪರಮಾತ್ಮನ ಇಲ್ಲಿ ಬಂದಿರುವುದ್ರಾಗ ಅವನ್ ಮುಂದೆ ರಾಜಕೀಯ ನಾ ಎಷ್ಟವ ಅವ್ರು ಯಾವಾಗ ಇಲ್ಲಿಂದ ಬಿಟ್ಟು ಹೋಗ್ತಾರ ಅವಾಗ ನಾ ಸರಿಯಾಗಿ ರಾಜಕೀಯ ಆಗ್ತೀನಿ. ಅವಾಗ ಬ್ರಹ್ಮದೇವ್ರ ಬಂದ ಪರಮಾತ್ಮ ಹೇಳಿದಾಗ ನನಗೆ ಬೇಡ ಇಲ್ಲಿ ಶಾಂತಿ ನೆಮ್ಮದಿ ಏನಿಲ್ಲ, ನನಗೆ ಯೋಗ್ಯ ಸ್ಥಳ ಎಲ್ಲಿದೆ ನೋಡ್ಕೊಂಡ್ಪ ಅಂತ ಹೇಳಿ ತನ್ನ ವಾಹನ ನಂದಿಗೆ ಹೇಳಿ ಕಳಿಸಿದ. ಆ ನಂದಿ ಏನಪ್ಪಾ ಅಂತಂದ್ರ ಸಂಚಾರ ಮಾಡ್ಕೋತ ಇಲ್ಲೇ ಕವಳೆ ಅಂತ ಹೇಳ. ಆ ಕವಳೆ ಮೊದಲ ಕವಳೆ ತಿದ್ದಿಲ್ಲ, ಕಹೋಳ ಕಹೋಳ ಋಷಿಗಳ ಸಂಗಮೇಶ್ವರ, ಈಗಿನ ಇದ್ರೊಳಗ ಸಂಗಮೇಶ್ವರ ಅಂತ ಕರೀತಾರೆ. ಮೊದಲ ಕಹೋಳ ಋಷಿಗಳ ಭೇಟಿ ಆದಾಗ ಅಲ್ಲ ಏನಪ್ಪಾ ಅಂತಂದ್ರ ಅವ್ರಿಗೆ ಇಲ್ಲ ನಿಮ್ಗ ಪರಮಾತ್ಮಗೆ ಯೋಗ ಸ್ಥಳ ಮುಂದದ, ಇಲ್ಲಿ 7 ಕಿಲೋಮೀಟರ್ ಮುಂದೆ ನೀವು ಹೋಗ್ಬೇಕು, ಅಲ್ಲಿ ಚಲೋ ಅಂದ್ರೆ ರಮಣೀಯವಾದಂತ ಸ್ಥಳ ಅಂತಂದಾಗ ನಂದಿ ಸಂಚಾರ ಮಾಡ್ಕೋತ ಮುಂದೆ ಬಂದಾಗ ಇಲ್ಲಿ ಹಿಂದೆ ಅಕ್ಷಯ ಪರ್ವತದ ಗುಡ್ಡದ, ಅಕ್ಷಯ ಪರ್ವತ ಗುಡ್ಡದ ಮೇಲೆ ನಿಂತ ಊರ್ ಕಡೆ ನೋಡಿದಾಗ ಇಲ್ಲಿ ಏನಪ್ಪಾ ಅಂದ್ರೆ ದಂಡ ಕಾರಣ್ಯ ಅಂತ ಹೇಳಿ ಇದೆಲ್ಲ ಜಂಗಲ್ ಅರಣ್ಯ ಇದೆ. ಇಲ್ಲಿ ಊರ್ ಕಡೆ ಅಲ್ಲಿ ಒಂದು ಪಾಪನಾಶಿನಿ ಅಂತ ಹೇಳಿ ಹಳ್ಳದ ನದಿ ಅದ. ಆ ಪಾಪನಾಶಿನಿ ಒಳಗ ಅಲ್ಲಿ ಏನಪ್ಪಾ ಅಂದ್ರೆ ಹುಲಿ, ಶಿವ, ಚಿರ್ಷ, ಮೊಲ, ನವಿಲ, ಕೋಗಿಲೆ ಎಲ್ಲ ಬಹಳ ಚಂದದಿಂದ ಆಡ್ತಿದ್ರು. ಇದನ್ನೆಲ್ಲ ನೋಡಿ ನದಿಗೆ ಬಹಳ ಆನಂದ ಅನಿಸ್ತದೆ. ಕಾಶಿ ಪಟ್ಟಣಗಳು ಮನುಷ್ಯರು ಕೊಂತಿನಂತರ ಇಲ್ಲೇನಪ್ಪಾ ಅಂತಂದ್ರೆ ಎಲ್ಲ ಒಂದಕ್ಕೊಂದು ತಿನ್ನುವಂತ ಪ್ರಾಣಿಗಳು ಚಂದಿಂದ ಆಡತ್ತಂದ್ರ ನನ್ನ ಪರಮಾತ್ಮ ಯೋಗ್ಯ ಸ್ಥಳ ಇದಪ್ಪ ಅಂತೇಳಿ ಆನಂದ ಅನಿಸಿ ತನ್ನ ಕುರವನ್ನ ಮೂಡಿಸಿ ಆಮೇಲೆ ಕಾಶಿಗೆ ಹೋಗಿ ಹೇಳಿದಾಗ ತಮ್ಮ ಪರಿವಾರ ಸಮೇತವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಂದ್ರೆ ಇಲ್ಲಿ ತಮ್ಮ ಪರಿವಾರ ಸಮೇತವಾಗಿ ಇಲ್ಲಿ ಬಂದು ನೆಲೆಸಿದ್ರು. ಆ ನಂತರ ನನ್ನ ಪತಿ ಹೋದ ಕೂಡಲೇ ನಾನು ಇರ್ಕೊಡೋದಂತ ಪಾರ್ವತಿ ಸಹಿತವಾಗಿ ತನ್ನ ಗದೆಯ ಮುಖಾಂತರ ತೋರಿಸಿದಾಗ ಎಲ್ಲ ಗುಡ್ಡ ಎಲ್ಲ ಹೋಳಾಗೆ ಆ ಗುಹೆ ಮುಖಾಂತರದಿಂದ ಕಾಶಿಗೆ ಬಂದಿದ್ದ ಗುಹೆ, ಆ ಗುಹೆ ಮುಖಾಂತರ ಬಂದು ಹಿಂದಗಡೆ ನೆಲೆಸಿದ. ಆಮೇಲೆ ದ್ವಾಪಾರ ಯುಗದೊಳಗೆ ಶ್ರೀರಾಮಚಂದ್ರ ಸೀತಾನ ಶೋಧ ಮಾಡ್ಕೋತ ಇಲ್ಲಿ ಬಂದಾಗ ಶಿವನ ಗುಡಿದ ಕಾಣಿಸಿದ. ಶಿವನ ಕುರಿತ ತಪಸ್ಸೆ ಮಾಡಿ ಶಿವನನ್ನ ಪಡ್ಕೊಂಡು ಪರಮಾತ್ಮ ಇಲ್ಲಪ್ಪ ನನ್ನ ಪ್ರತಿ ಅವತಾರ ನಿಂದದ, ಆಮೇಲೆ ರಾವಣಲ್ಲಿ ನಾನಂತ ಅಹಂಕಾರದ, ಆ ಅಹಂಕಾರ ನಿನ್ನಿಂದ ನಾಶ ಆಗ್ತದ ಒಂದು, ಅದಕ್ಕೆ ಈ ದಕ್ಷಿಣ ಕಡೆ ನೀವು ಶೋಧ ಮಾಡ್ಕೊತ ಹೋಗು. ಆ ದಕ್ಷಿಣ ಮೂಲೆ ಅಲ್ಲಿ ಮೂಲೆಯೊಳಗ ಅಲ್ಲಿ ಮುಂದೆ ಸಿಗ್ತಾನ. ಅಲ್ಲಿಂದ ಅವನ ಅಹಂಕಾರ ಅನ್ನುವಂತ ನಾಶ ನಿನ್ನಿಂದ ಸಂಹಾರ ಆಗ್ತದ ಅಂತ ಹೇಳಿ ಆಶೀರ್ವಾದ ಮಾಡಿದ್ದ ಜನ. ಆಮೇಲೆ ನಮ್ಮ ಹರಿಹರನಲ್ಲಿ ಭೇದ ಭಾವ ಇಲ್ಲ, ಅದಕ್ಕ ರಾಮತ ನಿಂದ ಹೆಸರು ಮೊದಲು ಬರ್ಲಿ, ನಂತರ ಈಶ್ವರತ್ ನಂದ ಬರ್ಲಿ, ಅದಕ್ಕೆ ಮೊದಲು ಉಮಾ ಅಂದ್ರ ಪಾರ್ವತಿ ನಿನ್ನ ತಾಯಿ ಹೆಸರು ಬರ್ಲಿಪ್ಪ ಅಂತ ಹೇಳಿ ಉಮಾ ಸ್ವಯಂಭೂ ರಾಮೇಶ್ವರ ಅಂತ ಹೇಳಿ
ಹೆಸರು ಪ್ರಚಲಿತ ಅಥವಾ ಪಡೆಗಳು ಬಂದಿದೆ. ಅದಕ್ಕೆ ಮೊದಲು ಕಾಶಿ ಓಂಕಾರೇಶ್ವರ ಅಂತ ಹೇಳಿ ಹೆಸರಿರ್ತದೆ. ಇದಕ್ಕ ದಕ್ಷಿಣ ಕಾಶಿ ರಾಮ ತೀರ್ಥ ತೀರ್ಥತೆ ಯಾಕೆ ಬರ್ತಂದ್ರ ಇವರ ಪರಮಾತ್ಮ ಇಲ್ಲೆಲ್ಲ ಬಂದ ನೆನೆಸಿದಾಗ 7 ತೀರ್ಥಗಳನ್ನು ಉದ್ಭವ ಮಾಡ್ಯಾರ. ಒಂದು ವಟ ತೀರ್ಥ, ಭೋಗಾದ ತೀರ್ಥ, ಪಾಪನಾಶಿನಿ ಅಂತ ಹೇಳಿ ರಾಮ ತಪಸ್ಯ ಈಶ್ವರನ ಪೂಜಾ ಮಾಡಿದ್ದರಿಂದ ರಾಮ ತೀರ್ಥ ಅಂತ ಹೇಳಿ ಈ ಹೆಸರು ಬಂದಿದೆ. ಹೌದು. ಮತ್ತ ರಾಮೇನ್ 42 ದಿವಸ ಇಲ್ಲಿ ಇದ್ರತ್ತಿಲ್ಲ. ಅದೇ ಅನುಷ್ಠಾನ ತಪಸ್ಸು ಮಾಡಿ ಶಿವನನ್ನು ಪಡ್ಕೊಂಡಿದ್ದ. ಹೌದು. ಶಿವನ ಪಡ್ಕೊಂಡ ರಾವಣ ನಿನ್ನ ಸವರ ಹಾಕೋರಕ್ಕೆ ಆಶೀರ್ವಾದ ಮಾಡಿದಾಗ ಹಾ ಗರ್ಭಗುಡಿ ಒಳಗ ಒಳಗ ಸ್ಥಾಪನೆ ಆಗಿದೆ. ಈ ಕಡೆ ಬಲಕಿನ ಸೈಡ್ ಬ್ರಹ್ಮ, ಹಾ ಎಡಕಿನ ಸೈಡ್ ವಿಷ್ಣು, ವಿಷ್ಣು ರೀ. ಪೂರ್ಕ ಪಶ್ಚಿಮ ಸೈಡ್ ಹಾ ಪಶ್ಚಿಮ ಸೈಡ್ ಶಂಕರ. ಹಾ 3 ಗರ್ಭಗುಡಿ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಹಾ ಗಣಪತಿ, ಹಾ ಈ ಕಡೆ ಸನ್ಮುಖ. ಹಾ ಆಮೇಲೆ ರಾಮ ಇಲ್ಲ ತಪಸ್ಸು ಮಾಡಿ ಹೋದ್ರಿಂದ ರಾಮನ ಪಾದಕ ಇಲ್ಲಿ ಅಯೋಧ್ಯದಲ್ಲಿ ರಾಮಲಲ್ಲನ ಮೂರ್ತಿಯ ಸ್ಥಾಪನೆ, ಅದ ಫೋಟೋ ಇಲ್ಲಿ ಸ್ಥಾಪನೆ. ಹಾ ಈಗ ನಾವು ದೇವರ ದರ್ಶನ ಮಿಸ್ಸೋ ಬಂದ್ವಿ. ಇಲ್ಲಿ ಶಿಲ್ಪಿಗಳು ಅಂದ್ರೆ ಯಾವ ಥರ ಕಟ್ಟಾರು, ಯಾವ ಥರ ಏನ ಹಿಂಗೆಲ್ಲ ತೋರಿಸ್ತಿದ್ರೆ ಇಲ್ಲಿ ಈ ತರ ಯಾವ ಥರ ಶಿಲ್ಪಿಗಳು ಕಟ್ಟಾರಂತ ಅಂದ್ರೆ ಕಕ್ಷಿದಾರ ಅಂತ ತೋರಿಸ್ಕೊಡ್ತೇವೆ ನಮಗೆ ಥರ ಇಂಥ ಇದ್ರ ಮ್ಯಾಗ ಯಕ್ಷಗಾನ ಮಾತ್ರ ಹುಟ್ಟಿರ್ಬೋದು. ಆಗಿನ ಕಾಲಕ್ಕೆ ಹೆಂಗೆ ಏನು ಕೆತ್ತಿರ್ಬೇಕು ನೋಡ್ರಿ, ಎಷ್ಟು ಬಾರಿ ಆಗಿನ ಕಾಲಕ್ಕೆ ಈ ಕೆತ್ತಿರ್ಬೋದು ನೀವು ಯೋಚನೆ ಮಾಡ್ಬೋದು. ಇದು ದೇವ್ರಪ್ಪಿ ಭಾಳ ಅದ್ಭುತ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಕಾಶಿನಾಥ್ ಹೋಯ್ತು ಅಂದ್ರೆ ಅವ್ರ ಹೋರಾಟ ಏನಿಲ್ಲ ಇಲ್ಲಿ. ಮತ್ತು ಇಲ್ಲಿ ದರ್ಶನ ತೊಗೊಂಡು ಹೋಗಿತ್ತ ಅವಾಗ ಕಾಶಿನಾಥ್ ಬಂದ ಹೋರಾಟ ಇಲ್ಲಿ ಈ ಥರ ಇದೆ. ಹೆಂಗೈತಿದ ಮತ್ತು ಹಿಂಗೆ ಚೌಕಟ್ಟ ದೇವ್ರ ಗುಡಿ ಎಲ್ಲ ದರ್ಶನ ತಗೋಣ. ಇಲ್ಲಿ ಮತ್ತ ಶ್ರೀ ಏನಪ್ಪಾ ಅಂದ್ರ ಇಲ್ಲಿ ಏನ್ಕತ್ತಂದ್ರ ಈ ದೇವ್ರ ಗುಡಿ ಒಳಗ 5 ದೇವ್ರ ಗುಡಿ ಅದ. ಈಗ ಲಿಂಗ ಇದೆ, ಲಿಂಗ ಹತ್ತಾರು ಅಂತ. ಇಲ್ಲಿ ಗಣೇಶ, ಈ ಥರ ಹನುಮಾನ, ಇಲ್ಲಿ ಎಷ್ಟು ಈ ಸ್ಥಳ ಆಯ್ತು. ಈಗ ದೇವ್ರ ಗುಡಿ ತೋರಿಸಿದ್ವಿ ಇದು. ಆ್ಯಂಡ್ ಸೊ ಹಿಂಗೆ ಮುಂದೆ ಬಂದ್ರೆ ಈ ಥರ ಐತಿದೆಲ್ಲ ಸುತ್ತಮುತ್ತ. ಈ ದೇವ್ರ ಗುಡಿ ಹೆಂಗಪ್ಪ ಅಂದ್ರೆ ಗುಡ್ಡ, ಒಂದು ಹಿಂಗೆ ಗುಹೆ ಟೈಪ್ ಐತೆ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ಆಜು ಬಾಜು ಎಲ್ಲ ಗುಡ್ಡ ಮತ್ತು ಈ ಥರ ಈಗ ಎಲ್ಲ ಗುಡ್ಡ ಒಳಗೆ ಐತಿದ್ರಿ. ಸುತ್ತಮುತ್ತ ಎಲ್ಲ ಗುಡ್ಡಗಳು ಐತಿ. ಇಲ್ಲಿ ನೋಡ್ಬೋದು ನೀವೆಲ್ಲ ಗುಡ್ಡ ಐತಿದ. ಅಂತಿದ ಗುಡ್ಡದಾಗ ಹಿಂಗ ದೇವ್ರ ಗುಡಿ ಪ್ರಸನ್ನ ಆಗಿತ್ತು ನೋಡ್ರಿ. ನೋಡ್ರಿ ಇಷ್ಟೆಲ್ಲ ಈಗ ಹಂಗ ನಾವು
ಅಲ್ಲಿಗೆಲ್ಲ ದರ್ಶನ ತಗೊಂಡ್ ಬಂದ್ವಿ. ಅಂಡ್ ಇಲ್ಲಿ ಇನ್ನೊಂದ್ ದೇವ್ರ ಮಂದಿರ ಬರ್ತೈತಿ, ಯಾವಪ್ಪ ಅಂದ್ರ ಶ್ರೀ ಆ ತ್ರಿವಿಕ್ರಮ ಸ್ವಾಮಿ ಪ್ರಸನ್ನ. ಇಲ್ಲಿ ರಾಮ ಮತ್ತ ಲಕ್ಷ್ಮಣ ಇಲ್ಲಿ ತಪಸ್ಸ ಮಾಡಿದ್ದ ಸ್ಥಳ ಅದ ಎಲ್ರಿಪ್ಪ ಅಂದ್ರ ರಾಮ ಮತ್ತ ಲಕ್ಷ್ಮಣ ತಪಸ್ ಮಾಡಿದ್ದಿಲ್ಲಿ ಆ ಇಲ್ಲಿ ರಾಮ ಮತ್ತ ಲಕ್ಷ್ಮಣ ಇಲ್ಲಿ ಮಾಡಿದ ತಪಸ್ಸ ಅಂತ ಇನ್ನೂ ಕತೆ ಐತಿಂದ ನಂಗೆ ಅಷ್ಟೇನು ಗೊತ್ತಿಲ್ಲ, ಗೊತ್ತಿದ್ದಷ್ಟು ಹೇಳ್ತಾರೆ. ಅಯೋಧ್ಯದಿಂದ ಲಂಕೆಗೆ ಹೋಗುವಾಗ ವಾಸಪ್ಪ ಹುಟ್ಟತ್ತಲ್ಲ, ಅವಾಗ ರಾಮ ಮತ್ತು ಲಕ್ಷ್ಮಣ ಇಲ್ಲಿ ಇದು ಇರ್ತಾರ ಅಂತ. ರಾಮ ಇದ್ದವ 42 ದಿನ ಇಲ್ಲಿರ್ತಾರ, ತಪಸ್ ಮಾಡ್ತಿರ್ತಾರು ಅಂತ. ಇದೊಂದು ಇಲ್ಲಿ ಈ ಥರ ಐತಿ ನೋಡ್ಬೋದು ಅಂತ. ಇಲ್ಲೇ ಆಲದ ಮರ ಅದ ಇಷ್ಟ ಅಂತ. ಇಲ್ಲಿ ಕೆಳಗ ಹೋದ್ರೆ ಇನ್ನೊಂದ ಕಾಶಿನಾಥಕ್ ಹೋಗಿದೊಂದ ಗುಹೆ ಐತಿ ಕೂಡ. ಅದು ಗುಹೆಪ್ಪ ಎಲ್ಲಿದಂದ್ರ ಕಾಶಿನಾಥಗ ಹೋಗಿದ್ ಗುಹೆ ಅದ ಅಂತ. ಏನೋ ಹತ್ರ ಹಿಂದೆ ಇತಿಹಾಸ ಐತಿ, ನಮಗ್ ಅಷ್ಟು ಗೊತ್ತಿಲ್ಲ. ಗೊತ್ತೈತ್ರಿ, ಈಗ ಅರ್ಧಕ್ಕೆ ಹೇಳುದು ಬೇಡ, ಪೂರಾ ಗೊತ್ತಿದ್ದು ಹೇಳು ಚಲೋ. ಯಾಕೆ ಹೇಳ್ರಿ, ಈಗ ಅರ್ಧಕ್ಕೆ ಹೇಳ್ರಿ ತುಪ್ಪ ಅದ ಒಂಥರ ಅನ್ಸ್ಬಿಡ್ತದ, ಎಲ್ಲ ಅರ್ಧಕ್ಕೆ ಗೊತ್ತಾಗತ್ತಿ. ಇನ್ನು ನಮಗೆ ಎಷ್ಟು ಗೊತ್ತಿದೆ ಹೇಳ್ರಿ ತುಪ್ಪ, ಅಷ್ಟರೊಳಗೆ ಖುಷಿ ತಗೋತೀವಿ ನಾವು. ಅಂತ ಇಲ್ಲಿ ಬರುತ್ತದ ಶ್ರೀ ಆನಂದ ನಾಯಕ್ ದೇವಿ. ನೋಡ್ಬೋದು ಇದು ಗುಹೆ ಹೋಗಿದ್ಕತ್ತ ಕಾಶಿನಾಥ್ ಕತ್ತಾರ್ರಿ. ಇಲ್ಲಿ ಒಳಗೆಲ್ಲ ಈ ಥರ ಐತ್ರಿ, ನೋಡ್ಬೋದು. ಒಳಗ ಹೋಗ್ಬೇಕಂದ್ರ ಆಕ್ಸಿಜನ್ ಇರಲ್ರಿ. ಹೋಗ್ಯಾರು ಅವ್ರು ಹೋದಕ್ಕಂತ ಅತ್ತ ಪತ್ತ ಇಲ್ಲ. ಈಗ ಗುಹೆ ರೀ, ಮತ್ತು ಕಾಶಿನಾಥ್ ಹೋಗಿದ್ ಗುಹೆ ರೀ ಇದು. ಈ ಥರ ಐತ್ರಿ ಅದು. ಹೋದಂಗ ಮತ್ತೆ ಹಿಂಗೆ ಸುತ್ತೈತ್ರಿ, ಇದೆಲ್ಲ ಹಿಂಗೆ ಸುತ್ತ ಹೋಗ್ಬೇಕು. ಕಾಶಿನಾಥ್ ಹೋಗಿದ್ವಿ ತೋರಿಸಿ. ಈ ಶ್ರೀ ಆನಂದ ನಾಯಕಿ ದೇವರ ಗುಡಿ ಪ್ರಸನ್ನ ಆತ್ರೀಗ. ಇಂಥ ಇಲ್ಲಿ ಅಮಾವಾಸ್ಯೆ ಒಂದ ಶ್ರಾವಣ ತಿಂಗಳದಾಗ ಇರತ್ರಿ ಅಂತ. ನಮ್ಮ ಊರಿಂದ ಇಲ್ಲಿ ಈ ಊರಿಗೆ 7 ಕಿಲೋಮೀಟರ್ ವ್ಯತ್ಯಾಸ ಐತಿ ಅಂತ. ಅಲ್ಲಿ ನೋಡ್ಕೋತ ಬರ್ತಾರ್ರಿ. ಯಾವಾಗ ಏಕಾದಶಿ ಇದ್ದಾಗ ಅಂತ ಇಲ್ಲಿ ಅವಾಗ ಅನ್ನ ಪ್ರಸಾದ ಇರತ್ರಿ. ಇಲ್ಲೆಲ್ಲ ಇಷ್ಟೆಲ್ಲ ದರ್ಶನ ಆಯ್ತು. ಈಗ ನಾವೀಗ ಕುಂಡಿರ್ಬೇಕತ್ತ ಅಂತೀಗ. ನಾ ಯಾರು ಸಂಗಟ ಬಂದಿರ್ಬೇಕಂದ್ರೆ ಇಲ್ಲಿ ನಮ್ಮ ದೋಸ್ತ, ಇವನು ಚಾಲ್ಯೂಡ್ ದೋಸ್ತ, ಇವನ ರಮೇಶ್ ಅಂತ. ಇವನ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ ಭಾಳ ಚಲೋ ವ್ಯಕ್ತಿ ರೀ. ನಾ ಇವತ್ತು ಊರಿಂದ ಹಾಸ್ಟ್ಲಿಂದ ಮನಿ ಬನ್ನಿ ಅಂದ್ರೆ ಫೋನ್ ಹಚ್ತಾನೆ, ಎಲ್ಲಿದ್ದಿ, ಹಂಗ ಬಾ ಇಲ್ಲಿ ಹೋಗೋನು ಇಲ್ಲಿ ಹೋಗೋನು. ಇವು ಅಂತೀಗ 10th ಕಾಲೇಜ್ ಬಿಟ್ರಿ. ಇವನು ಅವ್ರ ಅಪ್ಪನ ಕೈಯಾಗ ಅಷ್ಟ ಮಾಡ್ಕೊತ ಅದಾನ್ರಿ. ಈಗ ಈ ಪಪ್ಪ ಡಾಕ್ಟ್ರ ಅದಾನ್ರಿ. ಇವನು ಒಂಥರ ಸಾಧನೆ ಮಾಡ್ತಾನ್ರಿ, ಅಷ್ಟು ವಿಶ್ವಾಸ ನಮಗೈತಿ. ಇರ್ಲಿ, ಏನೋ ಮಾಡ್ಲಿ. ಜೊತೆ ಏನೋ ಐತ್ರ ಅದ ಇರ್ಲಿಗ ದೇವ್ರು ಬಂದಿ ನಮ್ಗ ಶುಭ ಮಾತಾಡಬಾರ್ದು.
ಇಲ್ಲೆಲ್ಲ ಆತು ಇನ್ನೊಂದ ತೋರಿಸ್ತೀನಿ ನಿಮ್ಗೆ, ಅದು ಬೇರೆ ಐತಿ. ಈಗ ಇಲ್ಲಿ ರಾಮಕುಂಡ ಒಂದ ಹತ್ತಾರ, ಅದಕ್ಕ ರಾಮಕುಂಡಕ್ಕೆ ಹೆಸರ. ಅದನ್ನ ತೋರಿಸ್ತೀನಿ. ಅದು ಈ ತರ ಐತಿ. ಈಗ ರಾಮಕುಂಡ ಎಲ್ಲ ಆತ್ರಿ. ಅಂತ ಈಗ ಇಷ್ಟೆಲ್ಲ ಇದ ದೇವ್ರ ಗುಡಿದ ಇಷ್ಟ ಬಗ್ಗೆ ಐತಿ. ಇದ್ರ ಹಿಂದ ಇತಿಹಾಸ ಭಾಳ ಐತ್ರಿ. ಅದು ನಮಗ್ ಗೊತ್ತಿಲ್ಲ, ಗೊತ್ತಿದಷ್ಟು ನಾ ಹೇಳೀನಿ. ಮುಂದ 800 ವರ್ಷ ಇದ್ದಿಂದ ದೇವ್ರ ಗುಡಿ ಒಂದ ಹೇಳ್ಕೊಟ್ಟಿ. ಹಂಗ ಇನ್ನೊಂದ ಎಲ್ಲಾ ಕೂಡಿ ಹಂಗ ರಾಮ ಮತ್ತ ಲಕ್ಷ್ಮಣ ತಪಸ್ಸು ಮಾಡಿದ್ದ, ಮತ್ತ ನಂದಿ ಹಲವಾರು, ಮತ್ತ ಕಾಶಿನಾಥದಿಂದ ಮತ್ತ ರಾಮನ್ ಪಾದ ಎಲ್ಲ ಅಲ್ಲಿ ದೇವ್ರ ಗುಡಿಯಲ್ಲಿ ಹೇಳ್ಕೊಟ್ಟಿವಿ. ಗುರುವಿನ ತೋರ್ಸಿನಿ. ಅಂತ ಇನ್ನೊಂದಪ್ಪ ವಿಶೇಷತ ಏನಂದ್ರ, ರಣ ವಿಕ್ರಮ ಮೂವಿ ಪುನೀತ್ ರಾಜ್ಕುಮಾರ್ ಅವ್ರದ ಒಂದು ಶೂಟ್ ಐತಿ ಇಲ್ಲಿ. ಅದ್ನ ಇನ್ನೊಂದ್ ಈಗ ತೋರ್ಸಂಬ್ರಿ ಇಲ್ಲಿ. ಉಮ್ರಾಣಿ ಇಲ್ಲಿದ 9 ರೀತಿ ರಾಪ್ತಿರ ಈ ರೋಡ್ ಹೋಗುದು ಉಮ್ರಾಣಿ. ಇಲ್ಲಿ ನೋಡ್ಬೋದು, ಇದು ಉಮ್ರಾಣಿ ಅಂತ. ಉಮ್ರಾಣಿ ಮತ್ತ ಇದಕ್ಕಂತ ನಾವ್ ಬಂದ್ಕಂತ ಈ ಸದ್ಯ ರೋಡ್ ಇದು ರಾಮ್ತಿ ಅಂತ. ಈಗ ಪುನೀತ್ ರಾಜ್ಕುಮಾರ್ ಆಗಿದೊಂದು ಶೂಟ್ ಹೇಳ್ತಾನಿ. ನೆಕ್ಸ್ಟ್ ಅಪ್ಲೋಡ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಪೊಲೀಸ್ ಠಾಣೆ ಆಗ ಮಹಾರಾಷ್ಟ್ರ ಕಡಿದ ಎಲ್ಲಾ ತೋರ್ಸ್ತೀನಿ. ನೆಕ್ಸ್ಟ್ ಒಂದ ಶೂಟ್ ತೋರಿಸ್ತೀನಿ. ಇನ್ನ ವಿಸ್ತೃತವಾಗಿ ಪೂರಾ ಹಿಡಿದೆ ಯಾಡ್ನೇ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದು ಗಾಡಿಗಳು ಮದಿದ ನೋಡ್ಬೋದು ನೀವು. ಇನ್ನೊಂದೇನಪ್ಪಾ ಅಂದ್ರ, ಪುನೀತ್ ರಾಜ್ಕುಮಾರ್ ಈ ಸೈಡ್ ಬರ್ತಿರ್ತಾರ ಬಸ್ ಸ್ಟ್ಯಾಂಡ್ ಅಂತ, ವಿರೋಧಿಗಳು ಈ ಸೈಡ್ ಬರ್ತಿರ್ತಾರು ಅಂತ. ಆಗಿನ ಕಾಲಕ್ಕೆ ಇದೇನಿಲ್ಲ ಇತ್ತ. ಇದ್ ನೋಡ್ಬೋದು ನೀವು. ದ್ರಾಕ್ಷಿ ದ್ರಾಕ್ಷಿ ಮತ್ತ ಅವ್ರಿಗೆ ಏನೇನ್ ಅನುಕೂಲ ಬೇಕಾಗಿರಲ್ಲ ಅವೆಲ್ಲ ತೆಗಿತಿರ್ತಾರ. ನಿಮಗ್ ಗೊತ್ತೀಗ. ಇಷ್ಟೆಲ್ಲ ಹಿಂಗ ಇದು ಶೂಟ್ ಆಗಿತ್ತು ಅಂತ. ನೆಕ್ಸ್ಟ್ ಅಪ್ಲೋಡ್ ಅಲ್ಲಿ ಹೇಳ್ತೀನಿ ಪುನೀತ್ ರಾಜ್ಕುಮಾರ್ ಹೆಂಗ ಪೊಲೀಸ್ ಠಾಣೆ ಹಾಗೂ ಎಲ್ಲಾ ಪೂರ್ಣವಾಗಿ ಇಷ್ಟರೊಳಗೆ ಅದ್ರ ಬಗ್ಗೆನ ಒಂದ್ ವಿಡಿಯೋ ಮಾಡ್ತೀನಿ. ಮತ್ತ ಇಲ್ಲಿಗೆ ಲಾಗ್ ಇನ್ ಮಾಡು. ಮತ್ತ ನಿಮ್ಮನ್ನ ಭೇಟಿ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಳ್ತಾ ಬಾಯ್ ಬಾಯ್.